ಶ್ರೀ ಗುರುಭ್ಯೋ ನಮಃ. ನಮಃಶಾಂತಾಯ ದಿವ್ಯಾಯ ಸತ್ಯಧರ್ಮ ಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ಶ್ರೀಮಾತ್ರೇ ನಮಃ. ನಮಸ್ಕಾರ ವೀಕ್ಷಕರೇ, ವಿನಾಯಕ್ ಆಸ್ಟ್ರೋ ಟಾಕ್ಸ್ಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಈಗಾಗಲೇ ನಮ್ಮ ಚಾನಲ್ನಲ್ಲಿ ಹಿಂದಿನ ತಿಂಗಳದ ಮಾಸ ಭವಿಷ್ಯವನ್ನು ನೋಡಿದ್ದೀರಿ, ಉತ್ತಮ ರೀತಿಯಾಗಿರ್ತಕ್ಕಂಥ ಪ್ರೋತ್ಸಾಹವನ್ನು ಕೊಟ್ಟಿದ್ದೀರಿ. ಇದೇ ರೀತಿಯಾದಂಥ ಪ್ರೋತ್ಸಾಹವನ್ನು ನಾನು ಬಯಸ್ತೇನೆ. ತಮಗೆಲ್ಲರಿಗೂ ಕೂಡ ನಾನು ಆಭಾರಿಯಾಗಿದ್ದೇನೆ. ಇವತ್ತಿನ ದಿವಸ ಜುಲೈ ತಿಂಗಳಿನಲ್ಲಿ ಗ್ರಹಸ್ಥಿತಿಗಳ ಪ್ರಕಾರವಾಗಿ ಗ್ರಹಗಳು ಸಂಚರಿಸುವಾಗ 12 ರಾಶಿಗಳಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಫಲಾಫಲಗಳಿದೆ ಅಂತ ಹೇಳುವಂಥದ್ದನ್ನು ತಿಳಿದುಕೊಳ್ಳುವ. ಪ್ರಥಮವಾಗಿ ಗ್ರಹಸ್ಥಿತಿಯನ್ನು ನೋಡುವ. ಯಾವ್ಯಾವ ರಾಶಿಗೆ ಯಾವ್ಯಾವ ಗ್ರಹಗಳ ಸ್ಥಾನ ಪಲ್ಲಟ ಇದೆ ಅಂತ ಹೇಳುವಂಥದ್ದನ್ನು ತಿಳಿದುಕೊಳ್ಳುವ. 6ನೇ ತಾರೀಕು ಕರ್ಕಾಟಕ ರಾಶಿಗೆ ಶುಕ್ರನ ಪ್ರವೇಶವಾಗುವಂಥದ್ದು. ಅದೇ ರೀತಿಯಾಗಿ 12ನೇ ತಾರೀಕು ವೃಷಭ ರಾಶಿಗೆ ಕುಜನ ಪ್ರವೇಶವಾಗುವಂಥದ್ದು. ಅದೇ ರೀತಿ 16ನೇ ತಾರೀಕು ಕರ್ಕಾಟಕ ರಾಶಿಗೆ ರವಿಯ ಪ್ರವೇಶವಾಗುವಂಥದ್ದು. 19ನೇ ತಾರೀಕು ಸಿಂಹ ರಾಶಿಗೆ ಬುಧನ ಪ್ರವೇಶವಾಗುವಂಥದ್ದು. ಅದೇ ರೀತಿ 31ನೇ ತಾರೀಕು ಸಿಂಹ ರಾಶಿಗೆ ಶುಕ್ರನ ಪ್ರವೇಶವಾಗುವಂಥದ್ದು. ಹೀಗಿದೆ ಗ್ರಹಸ್ಥಿತಿ ವೀಕ್ಷಕರೇ. ಹಾಗಾದರೆ ಈ ತಿಂಗಳಿನಲ್ಲಿ ವಿಶೇಷವಾಗಿರ್ತಕ್ಕಂತಹ ಒಂದು ಪೌರ್ಣಿಮೆ ಬರಲಿದೆ. ಅದು ಗುರುಪೂರ್ಣಿಮೆ. ನಮ್ಮ ಮಾರ್ಗದರ್ಶಕರನ್ನು, ನಮ್ಮ ಗುರುವನ್ನು, ಅದೇ ರೀತಿ ವಿದ್ಯಾಭ್ಯಾಸ, ಜೀವನ ಎಲ್ಲವುದನ್ನು ಕಲಿಸಿಕೊಟ್ಟಂತಹ ತಂದೆ ತಾಯಿಯರನ್ನು, ಗುರುಗಳನ್ನು ಎಲ್ಲವರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಸ್ಮರಣೆ ಮಾಡುವಂತಹ ದಿವಸ ಆಗಿದೆ. 21ನೇ ತಾರೀಕು ಗುರುಪೂರ್ಣಿಮೆ ಇರುವಂಥದ್ದು. ಅವತ್ತಿನ ದಿವಸ ನಮ್ಮ ಎಲ್ಲ ಗುರುಗಳನ್ನು ಕೂಡ ನಾವು ಸ್ಮರಣೆ ಮಾಡುವಂಥದ್ದು, ಗುರುಗಳಿಗೆ ವಿಧೇಯರಾಗಿರುವಂಥದ್ದು, ಗುರುವಿನ ಭಕ್ತಿ, ಗುರುವಿನಲ್ಲಿ ಇರುವಂಥ ಶ್ರದ್ಧೆ, ಅದೇ ರೀತಿಯಾಗಿ ಗುರುಗಳು ಹಾಕಿಕೊಟ್ಟಂತಹ ಮಾರ್ಗ ನಮ್ಮ ಜೀವನದಲ್ಲಿ ಸಕಲ ವಿಷಯದಲ್ಲಿಯೂ ಕೂಡ ಸಂಸ್ಕಾರವಂತರಾಗಿ ತಗೊಂಡು ಹೋಗಲಿಕ್ಕೆ ಅನುಕೂಲ ಮಾಡಿಕೊಡುವಂತಹ ಒಂದು ಶಕ್ತಿಯಾಗಿರುವಂಥದ್ದು ಗುರುವಿಂದಾಗಿದೆ ವೀಕ್ಷಕರೇ. ಹಾಗಾದ ಕಾರಣ ನಾವೆಲ್ಲರೂ ಕೂಡ 21ನೇ ತಾರೀಕು ಗುರುಪೂರ್ಣಿಮೆಯನ್ನು ಆಚರಿಸಬೇಕಾಗಿದೆ. ಇದರಿಂದಾಗಿ ಗುರುವಿನ ಅನುಗ್ರಹವನ್ನು ನಾವೆಲ್ಲರೂ ಕೂಡ ನಮ್ಮ ಜೀವನಕ್ಕೆ ಪಡಿಬೇಕಾಗಿದೆ ವೀಕ್ಷಕರೇ. ನಾವು ಈ ತಿಂಗಳಿನಲ್ಲಿ ಗ್ರಹಸ್ಥಿತಿ ಪ್ರಕಾರ ಗೋಚಾರ ಫಲವನ್ನು ತಿಳಿದುಕೊಳ್ಳುವ. ಇದು ಗೋಚಾರ ಫಲವಾಗಿರುವುದರಿಂದಾಗಿ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ದಶಾಭುಕ್ತಿ ಫಲ ಇರಬಹುದು, ಅಥವಾ ಗೋಚಾರ ಫಲವು ಕೂಡ ಇಂಡಿವಿಜುವಲ್ ಆಗಿರ್ತಕ್ಕಂತಹ ಜಾತಕದಲ್ಲಿ ಫಲಗಳು ಬೇರೆ ಇರ್ತವೆ. ನಿಮ್ಮ ಜಾತಕವನ್ನು, ಜನ್ಮಕುಂಡಲಿಯನ್ನು ನುರಿತ ಜ್ಯೋತಿಷ್ಯರಲ್ಲಿ, ದೈವಜ್ಞರಲ್ಲಿ ವೀಕ್ಷಣೆ ಮಾಡಿಕೊಂಡು ಪರಿಹಾರವನ್ನು ಕಂಡುಕೊಳ್ಳಿ. ಅದೇ ರೀತಿ ಗೋಚಾರ ಫಲವನ್ನು ನಾವು ಇವತ್ತಿನ ದಿವಸ ತಿಳಿದುಕೊಳ್ಳುವ. ಮಿಥುನ ರಾಶಿಯವರಿಗೆ ಈ ತಿಂಗಳಿನಲ್ಲಿ ಯಾವ ರೀತಿಯಾದಂತಹ ಫಲಾಫಲಗಳಿದೆ ಅಂತ ಹೇಳುವಂಥದ್ದನ್ನು ತಿಳಿದುಕೊಳ್ಳುವ. ಗುರುಬಲ ಇಲ್ಲ ಅಂತ ಹೇಳುವಂಥ ಟೆನ್ಷನ್ನು, ಒತ್ತಡಗಳನ್ನು ಈ ಸಂದರ್ಭದಲ್ಲಿ ಎದುರಿಸ್ತಾ ಇದ್ದೀರಿ. ಕೆಲಸಗಳಿಲ್ಲ, ಕೆಲಸದಲ್ಲಿ ಒಳ್ಳೆಯ ಫಲಗಳಿಲ್ಲ. ಅಂದರೆ ಎಷ್ಟು ಕೆಲಸ ಮಾಡಿದರೂ ಏನು ಪ್ರಯೋಜನ ಇಲ್ಲ. ನಮ್ಮ ಕೆಲಸ ಮಾಡುವಂಥ ಸ್ಥಳದಲ್ಲಿಯೂ ಸರಿಯಾದಂಥ ವಾತಾವರಣಗಳಿಲ್ಲ, ಸರಿಯಾದಂಥ ನೆಮ್ಮದಿನೂ ಇಲ್ಲ. ಅಂಥ ಒತ್ತಡದ ಕೆಲಸ ಮಾಡಿ ಏನು ಪ್ರಯೋಜನ ಅಂತ ಹೇಳುವಂಥ ಟೆನ್ಷನ್ನಲ್ಲಿ ಈಗ ಇದ್ದೀರಿ. ಖಂಡಿತವಾಗಿ ಏನೂ ಹೆದರಬೇಡಿ. ಜನ್ಮರಾಶಿಯಲ್ಲಿರತಕ್ಕಂತಹ ರವಿಯಿಂದಾಗಿ ಆತ್ಮ ಪ್ರಭಾವಕಾರಕನಾದಂತಹ ರವಿಯು ಮಿಥುನ ರಾಶಿ ನಿಮ್ಮ ರಾಶಿಯಲ್ಲೇ ಇರುವಂಥದ್ದು ಒಳ್ಳೆಯ ಫಲವನ್ನು ಕೊಡುವಂತಹ ಯೋಗಗಳಿದೆ. ಅದೇ ರೀತಿ ಆರೋಗ್ಯದಲ್ಲಿ ಸ್ವಲ್ಪ ಜಾಗೃತಿ ವಹಿಸಬೇಕಾದಂತಹ ಅವಶ್ಯಕತೆಗಳು ಈ ಸಂದರ್ಭದಲ್ಲಿರುತ್ತೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಇನ್ನು ನಿಮ್ಮ ರಾಶ್ಯಾಧಿಪತಿಯಾಗಿರ್ತಕ್ಕಂತಹ ಬುಧನು ಕರ್ಕಾಟಕ ರಾಶಿಯಲ್ಲಿ ಅಂದರೆ ದ್ವಿತೀಯ ಸ್ಥಾನದಲ್ಲಿರುವಂಥದ್ದು. ನಿಮ್ಮ ಜನ್ಮ ಜಾತಕದಲ್ಲಿ ಯಾವ ರೀತಿಯಾದಂತಹ ಫಲಾಫಲಗಳಿದೆ, ಈ ತಿಂಗಳಿನಲ್ಲಿ ತುಂಬ ಕಷ್ಟಗಳು, ನಷ್ಟಗಳನ್ನು ಎದುರಿಸ್ತಾ ಇದ್ದೀರಿ ಅಂತಾದರೆ ಒಂದು ಸಲ ಸರಿಯಾದಂಥ ದೈವಜ್ಞರಲ್ಲಿ, ಜ್ಯೋತಿಷಿಗಳಲ್ಲಿ ಹೋಗಿ ವಿಮರ್ಶೆ ಮಾಡಿಕೊಂಡು ಬೇಕಾದಂಥ ಪರಿಹಾರವನ್ನು ಮಾಡಿಕೊಳ್ಳಿ. ಇದು ಗೋಚಾರ ಫಲಗಳಾಗಿರುತ್ತೆ ವೀಕ್ಷಕರೇ. ಇನ್ನು ದ್ವಿತೀಯ ಸ್ಥಾನವನ್ನು ನೋಡೋದಾದರೆ, ದ್ವಿತೀಯ ಸ್ಥಾನದಲ್ಲಿರತಕ್ಕಂತಹ ಶುಕ್ರ, ನಿಮ್ಮ ವ್ಯಯಾಧಿಪತಿಯಾಗಿರ್ತಕ್ಕಂಥ ಶುಕ್ರ ಮಿತ್ರನ ಕ್ಷೇತ್ರದಲ್ಲಿರುವಂಥದ್ದು. ದುಡ್ಡಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯದಲ್ಲಿ ಒಳ್ಳೆ ರೀತಿಯಾದಂಥ ಫಲವನ್ನು ಈ ಸಂದರ್ಭದಲ್ಲಿ ಕಾಣ್ತೀರಾ. ಎಷ್ಟು ಕಷ್ಟವನ್ನು ಅನುಭವಿಸಿದರೂ ಕೂಡ ಜೀವನ ನಡೆಸಲಿಕ್ಕೆ ಅಥವಾ ನಿಮಗೆ ಬೇಕಾದಂಥ ಸೌಲಭ್ಯಗಳನ್ನು ಒದಗಿಸಿಕೊಳ್ಳಲಿಕ್ಕೆ ಯಾವ ತೊಂದರೆ ಕೂಡ ಆಗಲಿಕ್ಕಿಲ್ಲ. ಏನೂ ಹೆದರಬೇಕಾದಂಥ ಅವಶ್ಯಕತೆಗಳಿಲ್ಲ. ಕುಟುಂಬದಲ್ಲಿಯೂ ಕೂಡ ಸುಖ, ಶಾಂತಿ, ನೆಮ್ಮದಿಗಳನ್ನು ಅನುಭವಿಸುವಂಥ ಯೋಗಗಳಿದೆ. ಶುಕ್ರ ಇರೋದರಿಂದಾಗಿ ವಸ್ತ್ರಂ ಭೂಫಲಿತಂ, ವಸ್ತ್ರ ಮತ್ತು ಭೂಮಿಯನ್ನೆಲ್ಲ ಖರೀದಿ ಮಾಡುವಂತಹ ಯೋಗಗಳು ಈ ಸಂದರ್ಭದಲ್ಲಿರುತ್ತೆ ವೀಕ್ಷಕರೇ. ಮತ್ತು ಆಭರಣಗಳನ್ನು ಎಲ್ಲ ಖರೀದಿ ಮಾಡುವಂಥ ಯೋಗ ನೀವು ನಿಮ್ಮ ಕುಟುಂಬಸ್ಥರಿಗೆ ತೆಗೆಸಿಕೊಡುವಂಥ ಯೋಗ ಈ ಸಂದರ್ಭದಲ್ಲಿರುತ್ತೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಇನ್ನು ದ್ವಿತೀಯ ಸ್ಥಾನದಲ್ಲಿ ರವಿಯ ಚಲನೆಯಿಂದಾಗಿ ಅಲ್ಪ ಸ್ವಲ್ಪ ಕೆಲಸದಲ್ಲಿ ಮತ್ತು ಕಾರ್ಯದಲ್ಲಿ ವಿಳಂಬವನ್ನು ಅನುಭವಿಸುವಂಥ ಸಾಧ್ಯತೆಗಳಿದೆ. ನೀವು ಕೈಗೊಂಡಿರುವಂಥ ಕೆಲಸ ಕಾರ್ಯ ಕಂಪ್ಲೀಟ್ ಆಗೋಕ್ಕೆ ಕಷ್ಟ ಆಗಬಹುದೇನೋ ಅಂತ ಹೇಳುವಂಥ ಟೆನ್ಷನ್ನು ಕೂಡ ದ್ವಿತೀಯ ಸ್ಥಾನದಲ್ಲಿ ರವಿಯ ಚಲನೆಯಿಂದಾಗಿ ಬರುವಂಥ ಸಾಧ್ಯತೆಗಳಿರುತ್ತೆ. ಅದನ್ನು ನೀವು
ನೀಟಾಗಿ ಮುಗಿಸುವಲ್ಲಿ ಯಶಸ್ವಿಯಾಗ್ತೀರಾ ಅಂತ ಹೇಳುವಂಥದ್ದು ಕೂಡ ಕಂಡುಬರುತ್ತೆ ವೀಕ್ಷಕರೇ. ಇನ್ನು ಕುಟುಂಬದಲ್ಲಿಯೂ ಕೂಡ ಒಳ್ಳೆಯ ಸಪೋರ್ಟ್ ಕೂಡ ಈ ಸಂದರ್ಭದಲ್ಲಿ ಸಿಗುವಂಥ ಯೋಗಗಳಿದೆ. ಮಾತಿನ ವಿಷಯದಲ್ಲಿಯೂ ಕೂಡ ಒಳ್ಳೆಯ ಕೌಶಲ್ಯ ವೃದ್ಧಿಯಾಗುವಂಥ ಯೋಗಗಳಿದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಇನ್ನು ತೃತೀಯ ಸ್ಥಾನ ಸಹಾಯ ಸ್ಥಾನ ಅಂತ ಹೇಳ್ತೇವೆ, ಸಹೋದರ ಸ್ಥಾನ ಅಂತ ಹೇಳ್ತೇವೆ. ತೃತೀಯ ಸ್ಥಾನಾಧಿಪತಿಯಾಗಿರ್ತಕ್ಕಂತಹ ರವಿಯಿಂದಾಗಿ ಸಹಾಯ ಸ್ಥಾನವೂ ಹೌದು, ಸಹೋದರ ಸ್ಥಾನವೂ ಹೌದು. ಈ ರವಿಯಿಂದಾಗಿ ಒಳ್ಳೆಯ ಸಪೋರ್ಟ್ ಕೂಡ ಈ ಸಂದರ್ಭದಲ್ಲಿ ಸಿಗುವಂಥ ಸಾಧ್ಯತೆಗಳಿದೆ. ಇನ್ನು ಹಳೆಯ ವೈಮನಸ್ಸುಗಳೇನಾದರೂ ನಿಮ್ಮ ಸಹೋದರರೊಟ್ಟಿಗಿದ್ದರೆ ಈ ಸಂದರ್ಭದಲ್ಲಿ ಕ್ಲಿಯರ್ ಆಗುವಂಥ ಸಾಧ್ಯತೆಗಳಿದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಇನ್ನು ಚತುರ್ಥ ಸ್ಥಾನವನ್ನು ನೋಡೋದಾದರೆ ಚತುರ್ಥಾಧಿಪತಿಯಾಗಿರ್ತಕ್ಕಂಥ ಬುಧನು ಕರ್ಕಾಟಕ ರಾಶಿಯಲ್ಲಿ ಇರೋದರಿಂದಾಗಿ ನಿಮ್ಮ ವಾಹನದ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ಇರಬೇಕು. ವಾಹನ ಚಲಿಸುವಾಗ ಅಥವಾ ಭೂಮಿ ಖರೀದಿ ಮಾಡುವಾಗ ಅಥವಾ ಭೂಮಿಯನ್ನು ನೀವು ಖರೀದಿ ಮಾಡಿದ್ರಿ ಮಾರಾಟ ಮಾಡಬೇಕು ಅಂತಿದ್ದರೆ ಅಥವಾ ಆ ಉದ್ಯೋಗದವರಾಗಿದ್ದರೆ ರಿಯಲ್ ಎಸ್ಟೇಟು ಲ್ಯಾಂಡ್ ಡೆವಲಪರ್ಸ್ ಆಗಿದ್ದರೆ ಸ್ವಲ್ಪ ಜಾಗ್ರತೆ ವಹಿಸಿ. ದಾಖಲೆ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸಬೇಕಾದಂಥ ಅಗತ್ಯಗಳಿದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಇನ್ನು ಚತುರ್ಥ ಸ್ಥಾನವನ್ನು ನೋಡೋದಾದರೆ ಚತುರ್ಥ ಸ್ಥಾನದಲ್ಲಿರ್ತಕ್ಕಂಥ ಕೇತುವಿನಿಂದಾಗಿ ನಿಮ್ಮ ತಾಯಿಯೊಟ್ಟಿಗೆ ಬಾಂಧವ್ಯ ವೃದ್ಧಿ ಆಗುವಂಥ ಯೋಗಗಳಿದೆ. ಚತುರ್ಥ ಸ್ಥಾನದಲ್ಲಿ ಸಂಚಾರ ಮಾಡುವಂಥ ಕೇತುವಿನಿಂದಾಗಿ ಸ್ವಲ್ಪ ವಾಹನದ ವಿಷಯದಲ್ಲಿ ಜಾಗ್ರತೆ ವಹಿಸಬೇಕಾದಂಥ ಅಗತ್ಯಗಳಿದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ. ಬೇರೆ ವಾಹನವನ್ನು ನೀವು ಖರೀದಿ ಮಾಡ್ತಾ ಇದ್ದರೆ, ಹೊಸ ವಾಹನ ಇರ್ಬೋದು, ಇನ್ನೊಂದು ವಾಹನ ಅಂದರೆ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನೆಲ್ಲ ನೀವು ಖರೀದಿ ಮಾಡ್ತಾ ಇದ್ದರೆ ಸ್ವಲ್ಪ ಪರಿಶೀಲನೆ ಮಾಡಿ ತಗೊಳ್ಳಿ. ಯಾಕೆಂದರೆ ಸಮಯ ಕೆಟ್ಟಾಗಿ ಎಲ್ಲವೂ ಕೂಡ ನಮಗೆ ಕೆಟ್ಟ ಫಲವನ್ನೇ ಕೊಡುವಂಥ ಸಾಧ್ಯತೆಗಳಿದೆ. ಹಾಗಾದ ಕಾರಣ ಸ್ವಲ್ಪ ಅದರಲ್ಲಿ ತೊಂದರೆಗಳು ಬರುವಂಥ ಸಾಧ್ಯತೆಗಳಿರೋದ್ರಿಂದ ಸ್ವಲ್ಪ ಜಾಗ್ರತೆ ವಹಿಸಿ. ತಗೊಂಡಂಥ ಭೂಮಿಯನ್ನು ವೃದ್ಧಿ ಮಾಡುವಂಥ ಯೋಗಗಳಿದೆ. ಅಂದರೆ ಬಿಲ್ಡಿಂಗ್ಗಳನ್ನೆಲ್ಲ ಕಟ್ಟುವಂಥ ಯೋಗಗಳಿದೆ ಅಥವಾ ಮನೆಗಳನ್ನು ಕಟ್ಟುವಂತಹ ಯೋಗ ಈ ಸಂದರ್ಭದಲ್ಲಿದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಪಂಚಮ ಸ್ಥಾನವನ್ನು ನೋಡೋದಾದರೆ ಪಂಚಮಾಧಿಪತಿಯಾಗಿರ್ತಕ್ಕಂತಹ ಶುಕ್ರನು ಮಿತ್ರನ ಕ್ಷೇತ್ರದಲ್ಲಿ ಸಂಚಾರ ಮಾಡೋದ್ರಿಂದ ಮಕ್ಕಳಿಂದ ಶುಭ ವಿಚಾರಗಳನ್ನು, ಅವರ ಸಾಧನೆಗಳಿಂದಾಗಿ ನಿಮಗೆ ಒಳ್ಳೆಯ ಗೌರವ ವೃದ್ಧಿಯಾಗುವಂಥ ಯೋಗಗಳಿದೆ. ಮನಸ್ಸಿನಲ್ಲಿ ಶುಭ ವಿಚಾರಗಳು, ಹೊಸ ಹೊಸ ಆಲೋಚನೆಗಳು, ಹೊಸ ಹೊಸ ಸಂಬಂಧಗಳನ್ನು ಬೆಳೆಸುವಂಥದ್ದು, ಸ್ನೇಹಾಚಾರಗಳನ್ನು ಬೆಳೆಸುವಂಥ ಯೋಗಗಳು ಈ ಸಂದರ್ಭದಲ್ಲಿದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ. ಇನ್ನು ಆರನೇ ಸ್ಥಾನವನ್ನು ನೋಡೋದಾದರೆ ಆರನೇ ಸ್ಥಾನಾಧಿಪತಿಯಾಗಿರ್ತಕ್ಕಂತಹ ಕುಜನು ಮೇಷರಾಶಿಯಲ್ಲೂ ಅದೇ ರೀತಿ ವೃಷಭ ರಾಶಿ ಅಂದರೆ ನಿಮ್ಮ ರಾಶಿಯಿಂದ 12ನೇ ರಾಶಿಯಲ್ಲಿ ಸಂಚಾರ ಮಾಡುವುದರಿಂದಾಗಿ ಸ್ವಲ್ಪ ಸಾಲದ ವಿಚಾರದಲ್ಲಿ ಜಾಗ್ರತೆ ವಹಿಸಿ. ತೆಕ್ಕೊಂಡಂಥ ಸಾಲವನ್ನು ಮರುಪಾವತಿ ಮಾಡಲಿಕ್ಕೆ ತುಂಬ ಪ್ರಯಾಸವನ್ನು, ಕಷ್ಟವನ್ನು ಅನುಭವಿಸಬೇಕಾದಂಥ ಸಂದರ್ಭಗಳು ಬರುವಂಥ ಸಾಧ್ಯತೆಗಳಿದೆ. ಅಥವಾ ಆ ವಿಷಯದಲ್ಲಿ ಅಲ್ಪ ಸ್ವಲ್ಪ ಮೋಸಗಳು ಕೂಡ ಆಗುವಂಥ ಸಾಧ್ಯತೆಗಳಿದೆ. ನಿಮ್ಮಿಂದ ಒಳ್ಳೆಯ ಸಮಯದಲ್ಲಿ ಬೇಕಂತಲೇ ಕೆಲವಷ್ಟು ವಸ್ತುಗಳನ್ನು ಅಥವಾ ಕೆಲವಷ್ಟು ಹಣ ಸಂಪತ್ತುಗಳನ್ನು ತೆಕ್ಕೊಂಡು ವಾಪಸ್ ಕೊಡಲಿಕ್ಕೆ ನಿಮಗೆ ಸತಾಯಿಸುವಂಥ ಸಾಧ್ಯತೆ ಕೂಡ ಇರುತ್ತೆ. ಅಥವಾ ನಿಮ್ಮ ಮುಂದಾಳುವಿಕೆಯಲ್ಲಿ ಇನ್ನೊಬ್ಬರಿಗೆ ನೀವು ಸಾಲವನ್ನು ತೆಗೆದುಕೊಟ್ಟಿದ್ರೆ ಅಥವಾ ಹೆಲ್ಪ್ ಮಾಡೋಕ್ಕೋಸ್ಕರ ಕೆಲವಷ್ಟು ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದ್ರೆ ಅದೇ ನಿಮ್ಮ ಕುತ್ತಿಗೆಗೆ ಬಂದು ಟೆನ್ಷನ್ ಆಗುವಂಥ ಸಾಧ್ಯತೆಗಳಿದೆ. ಸ್ವಲ್ಪ ಜಾಗ್ರತೆಯಿಂದ ಮುಂದುವರಿರಿ. ಹೆದರಬೇಕಾದಂಥ ಅವಶ್ಯಕತೆಗಳಿಲ್ಲ. ಅದೇ ರೀತಿ ನಿಮ್ಮನ್ನು ಹೆದರಿಸ್ತಾ ಇರುವಂಥದ್ದೂ ಅಲ್ಲ. ಸ್ವಲ್ಪ ಜಾಗ್ರತೆ ಯಾವ ವಿಷಯದಲ್ಲಿ ಇರಬೇಕು ಅಂತ ಹೇಳುವಂಥದ್ದನ್ನು ತಿಳಿಸ್ಕೊಡ್ತಾ ಇರುವಂಥದ್ದು ವೀಕ್ಷಕರೇ. ಇನ್ನು 7ನೇ ಸ್ಥಾನವನ್ನು ನೋಡೋದಾದರೆ 7ನೇ ಸ್ಥಾನಾಧಿಪತಿಯಾಗಿರ್ತಕ್ಕಂತಹ ಗುರುವು 12ನೇ ಸ್ಥಾನದಲ್ಲಿರುವಂಥದ್ದು. ದಾಂಪತ್ಯ ಜೀವನದಲ್ಲಿ ನಿಮ್ಮ ಸಂಗಾತಿಯೊಟ್ಟಿಗೆ ಅಲ್ಪ ಸ್ವಲ್ಪ ವಾದ ವಿವಾದಗಳು ಬಂದರೂ ಕೂಡ ಅದನ್ನು ಸಾಮರಸ್ಯದಿಂದ ಒಳ್ಳೆ ರೀತಿಯಿಂದ ಮುಂದುವರಿಸ್ಕೊಂಡು ಹೋದರೆ ಅನುಕೂಲಗಳಿದೆ ವೀಕ್ಷಕರೇ. ಅದನ್ನು ದೊಡ್ಡದಾಗಿ ಮಾಡ್ಕೊಂಡು ಹೋಗಬೇಕಾದಂಥ ಅವಶ್ಯಕತೆಗಳಿಲ್ಲ. ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿಯೂ ಕೂಡ ಅಲ್ಪ ಸ್ವಲ್ಪ ವ್ಯತ್ಯಾಸಗಳಾಗ್ಬೋದು. ಒಳ್ಳೆಯ ಫಲಗಳು ಈ ಸಂದರ್ಭದಲ್ಲಿ ಸಿಗುತ್ತೆ. ಅದರಿಂದಾಗಿ ಪ್ರತಿಫಲಗಳು ಕೂಡ ಇದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ. ಇನ್ನು ಅಲ್ಪ ಸ್ವಲ್ಪ ತಿರುಗಾಟಗಳು ಕೂಡ ಮಾಡುವಂಥ ಸಾಧ್ಯತೆಗಳಿದೆ. ದೂರದ ಊರುಗಳಿಗೆ, ಬೇರೆ ಬೇರೆ ದೇಶಗಳಿಗೂ ಕೂಡ ನೀವು ಈ ಸಂದರ್ಭದಲ್ಲಿ ತಿರುಗಾಟಗಳನ್ನು ಮಾಡುವಂಥದ್ದು, ಉದ್ಯೋಗ ಸಂಬಂಧವಾಗಿರ್ಬೋದು ಅಥವಾ ವೈಯಕ್ತಿಕವಾಗಿ ಪ್ರವಾಸಗಳನ್ನು ಮಾಡುವಂಥ ಯೋಗಗಳು ಈ ಸಂದರ್ಭದಲ್ಲಿದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ. ಇನ್ನು ಅಷ್ಟಮ ಸ್ಥಾನವನ್ನು ನೋಡೋದಾದರೆ ಅಷ್ಟಮಾಧಿಪತಿಯಾಗಿರ್ತಕ್ಕಂಥ ಶನಿಯು ಭಾಗ್ಯಸ್ಥಾನ 9ನೇ ಸ್ಥಾನದಲ್ಲಿರುವಂಥದ್ದು. ಯಾವುದೇ ರೀತಿ ಭಯಪಡಬೇಕಾದಂಥ ಅವಶ್ಯಕತೆಗಳಿಲ್ಲ. 9ನೇ ಸ್ಥಾನವನ್ನು ನೋಡೋದಾದರೆ ಭಾಗ್ಯ ಧರ್ಮ ದಯಾ ಪುಣ್ಯ ಈ ಸ್ಥಾನವಾಗಿದೆ. 9ನೇ ಸ್ಥಾನವು ಒಳ್ಳೆ ರೀತಿಯಾದಂಥ ಭಾಗ್ಯಗಳು, ಧರ್ಮವನ್ನು ನಡೆಸುವಂಥ ಯೋಗ, ಅದೇ ರೀತಿ ಪ್ರಾಣಿ ಪಕ್ಷಿ ಪಶುಗಳಲ್ಲಿ ಪ್ರೀತಿ, ಮನುಷ್ಯರಲ್ಲಿ ಪ್ರೀತಿ, ದಯೆ, ವಾತ್ಸಲ್ಯಗಳು, ಅದೇ ರೀತಿ ಪುಣ್ಯಾಂಶಗಳನ್ನು ನೀವು ಕೂಡಿಡುವಂತಹ ಯೋಗ ಈ ಸಂದರ್ಭದಲ್ಲಿದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. 10ನೇ ಸ್ಥಾನವನ್ನು ನೋಡೋದಾದರೆ ಕರ್ಮಸ್ಥಾನದಲ್ಲಿರ್ತಕ್ಕಂತಹ ಕರ್ಮಾಧಿಪತಿಯಾಗಿರ್ತಕ್ಕಂತಹ ಗುರುವು 12ನೇ ಮನೆಯಲ್ಲಿರುವಂಥದ್ದು. ಕರ್ಮಸ್ಥಾನದಲ್ಲಿ ರಾಹು ಇರೋದರಿಂದಾಗಿ ನಿಮ್ಮ ಉದ್ಯೋಗದಲ್ಲಿ ಅಲ್ಪ ಸ್ವಲ್ಪ ಕೆಲವಷ್ಟು ವ್ಯತ್ಯಾಸಗಳಾಗುವಂಥ ಸಾಧ್ಯತೆಗಳಿದೆ. ಅಂದರೆ ನೀವು ಕಲ್ತಿರುವಂಥದ್ದೊಂದಾದರೆ ಮಾಡಬೇಕಾದ ಕೆಲಸ ಇನ್ನೊಂದು ಅಂತ ಈ ರೀತಿ ಆಗುವಂಥ ಸಾಧ್ಯತೆಗಳಿರುತ್ತೆ. ಕಾರಣವಿಲ್ಲದೆ
ವ್ಯತ್ಯಾಸಗಳಾಗುವಂಥ ಸಾಧ್ಯತೆಗಳಿರುತ್ತೆ. ಅದೆಲ್ಲ ಸರಿಯಾಗಿ ಬರುತ್ತೆ. ಅಲ್ಪ ಸ್ವಲ್ಪ ಈ ಸಮಯ ದೋಷದಿಂದಾಗಿ ಈ ರೀತಿ ಆಗ್ತಾ ಇರುವಂಥದ್ದು ವೀಕ್ಷಕರೇ. ಇನ್ನು ಲಾಭಸ್ಥಾನ 11ನೇ ಸ್ಥಾನವನ್ನು ನೋಡೋದಾದರೆ 11ನೇ ಸ್ಥಾನದಲ್ಲಿ ರುಚಕ ಯೋಗಪ್ರದನಾದಂತಹ ಕುಜನಿರೋದ್ರಿಂದಾಗಿ ಭೂಮಿ ಸಂಬಂಧಪಟ್ಟಿರ್ತಕ್ಕಂಥ ವ್ಯಾಪಾರ ವ್ಯವಹಾರ ಅಥವಾ ಹೋಟೆಲ್ ಬಿಸ್ನೆಸ್ನವರಿಗೆ ಇತ್ಯಾದಿ ಬೆಂಕಿಗೆ ಸಂಬಂಧಪಟ್ಟು ಬೆಂಕಿಯ ರಿಲೇಟೆಡ್ ಆಗಿರ್ತಕ್ಕಂತಹ ಅದನ್ನೇ ಬಳಸ್ಕೊಂಡು ಮಾಡುವಂತಹ ಉದ್ಯೋಗ ಮಾಡುವವರಿಗೆ ಒಳ್ಳೆ ರೀತಿಯಾದಂಥ ಫಲಗಳು ಈ ಸಂದರ್ಭದಲ್ಲಿ ಸಿಗುತ್ತೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಇನ್ನು 11ನೇ ಸ್ಥಾನಾಧಿಪತಿಯು 12ನೇ ಸ್ಥಾನಕ್ಕೆ ಗುರುವಿನೊಟ್ಟಿಗೆ ಇರೋದರಿಂದಾಗಿ ಸಂಚಾರ ಮಾಡುವಂಥ ಕಾಲಘಟ್ಟ ಇರೋದರಿಂದಾಗಿ ಅಲ್ಪ ಸ್ವಲ್ಪ ಕೆಲವಷ್ಟು ವಿಷಯದಲ್ಲಿ ಕೂಡಿಟ್ಟಂತಹ ಹಣವನ್ನು ಖರ್ಚು ಮಾಡಿಕೊಳ್ಳುವಂಥದ್ದಿರಬಹುದು, ಅನಗತ್ಯವಾದಂಥ ತಿರುಗಾಟಗಳನ್ನು ಮಾಡಿಕೊಳ್ಳುವಂಥದ್ದಿರ್ಬೋದು, ಅಥವಾ ಅನಗತ್ಯವಾಗಿ ಕೆಲವಷ್ಟು ಸಾಹಸದ ಕಾರ್ಯಗಳನ್ನು ಮಾಡಿಕೊಂಡು ನಷ್ಟ ಮಾಡಿಕೊಳ್ಳುವಂಥದ್ದಿರ್ಬೋದು, ಎಲ್ಲ ಆಗುವಂಥ ಸಾಧ್ಯತೆಗಳಿದೆ. ಸ್ವಲ್ಪ ಜಾಗ್ರತೆಯಿಂದ ಮುಂದುವರಿರಿ. ಏನು ಹೆದರಬೇಕಾದಂಥ ಅವಶ್ಯಕತೆಗಳಿಲ್ಲ. ಅದು ಯಾವ ಪರಿಹಾರ ಅಂತ ನೋಡೋದಾದರೆ ಗುರುವಿನ ಆರಾಧನೆ, ಗುರು ದತ್ತಾತ್ರೇಯರನ್ನು ಸ್ಮರಣೆ ಮಾಡುವಂಥದ್ದು, ಪ್ರತಿನಿತ್ಯ ಗುರುಚರಿತ್ರೆ ಪಾರಾಯಣವನ್ನು, ನಿತ್ಯ ಪಾರಾಯಣ ಗ್ರಂಥ ಅಂತಿದೆ, ಗುರುವಿನ ಕ್ಷೇತ್ರಕ್ಕೆ ಹೋಗಿ ಸೇವೆಯನ್ನು ಮಾಡಿ ದರ್ಶನವನ್ನು ಮಾಡುವುದರಿಂದ ಒಳ್ಳೆ ರೀತಿಯಾದಂಥ ಫಲಗಳಿದೆ. ಗುರು ದತ್ತಾತ್ರೇಯರನ್ನಿರಬಹುದು, ರಾಘವೇಂದ್ರ ಸ್ವಾಮಿಗಳನ್ನಿರಬಹುದು, ಶ್ರೀಧರ ಸ್ವಾಮಿಗಳನ್ನಿರಬಹುದು, ಶಂಕರಾಚಾರ್ಯರನ್ನಿರಬಹುದು, ರಮಣ ಮಹರ್ಷಿಗಳಲ್ಲಿರಬಹುದು, ಅವರವರು ಆರಾಧನೆ ಮಾಡುವಂತಹ ಗುರುಗಳಲ್ಲಿ ವಿಶೇಷವಾಗಿ ನೀವು ನಿಮ್ಮ ಶ್ರದ್ಧಾ ಭಕ್ತಿಯಿಂದಾಗಿ ಸೇವೆ ಮಾಡಿದ್ದಲ್ಲಿ ಈ ಯಾವುದೇ ದೋಷಗಳಿದ್ದರೂ ಕೂಡ ಎಲ್ಲವೂ ಕೂಡ ನಿವಾರಣೆಯಾಗಿ ಒಳ್ಳೆಯ ರೀತಿಯಾದಂಥ ಫಲಾಫಲವನ್ನು ಈ ತಿಂಗಳಿನಲ್ಲಿ ನೀವು ಅನುಭವಿಸ್ತೀರಿ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ಫಲಾಫಲಗಳು ನಿಮ್ಮ ಜೀವನದಲ್ಲಿ ದೊರಕಲಿ, ಒಳ್ಳೆಯ ರೀತಿಯಾದಂಥ ಅವಕಾಶಗಳು ನಿಮಗೆ ಸಿಗಲಿ ಅಂತ ಹೇಳುವಂಥ ಪ್ರಾರ್ಥನೆಯನ್ನು ನನ್ನ ಆರಾಧ್ಯ ದೇವರಲ್ಲಿ ಕೂಡ ನಾನು ಮಾಡ್ತಾನೆ. ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಶುಭಂ ಭೂಯಾತ್. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಒಳ್ಳೆಯ ರೀತಿಯಾದಂತಹ ಪ್ರೋತ್ಸಾಹವನ್ನು ಕೊಟ್ಟಿದ್ದೀರಿ. ನಿಮ್ಮ ಪ್ರೋತ್ಸಾಹಕ್ಕೆ ನಾನು ಆಭಾರಿಯಾಗಿದ್ದೇನೆ. ವೀಕ್ಷಕರೇ, ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ವಿಷಯಗಳನ್ನಾದರೂ ಕೂಡ ನೇರವಾಗಿ ಬಂದು ಪರಿಶೀಲನೆ ಮಾಡಿಕೊಂಡು ಬೇಕಾದಂಥ ಪರಿಹಾರವನ್ನು ಕಂಡುಕೊಳ್ಳಿ. ಕೆಳಗಡೆ ಕಾಣಿಸಿರತಕ್ಕಂಥ ನಂಬರ್ಗೆ ಫೋನ್ ಮಾಡಿ ಅಪಾಯಿಂಟ್ಮೆಂಟನ್ನು ತಗೊಳ್ಳಿ. ಅದೇ ರೀತಿ ಫೋನ್ನಲ್ಲಿ ಯಾವುದೇ ರೀತಿಯಂಥ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಿರಬಹುದು ಅಥವಾ ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಿರಬಹುದು ಯಾವುದೇ ವಿಷಯಗಳನ್ನು ಕನ್ಸಲ್ಟೇಷನನ್ನು ನಾವು ಮೊಬೈಲ್ನಲ್ಲಿ ಮಾಡಲ್ಲ. ನಿಜವಾಗಿ ಸಮಸ್ಯೆಯಲ್ಲಿ ನಾವು ಇದ್ದೇವೆ ಅಂತ ಹೇಳುವಂಥ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದರೆ ನೇರವಾಗಿ ಬಂದು ಕನ್ಸಲ್ಟೇಷನ್ ತಗೊಂಡು ಸರಿಯಾದಂಥ ಪರಿಹಾರವನ್ನು ಕಂಡುಕೊಳ್ಳಿ. ಫೋನ್ ಮೂಲಕ ಯಾವ ಪರಿಹಾರವೂ ಆಗಲ್ಲ. ಅರ್ಧ ಗಂಟೆಯಲ್ಲಿ ಪರಿಹಾರ, 1 ಗಂಟೆಯಲ್ಲಿ ಪರಿಹಾರ, 24 ಗಂಟೆಯಲ್ಲಿ ಪರಿಹಾರ, ಈ ರೀತಿಯಲ್ಲಿ ಹೇಳುವವರೆಲ್ಲ ಇರ್ತಾರೆ. ಆ ವಿಷಯದ ಬಗ್ಗೆ ನಾನು ಏನೂ ಮಾತಾಡಲ್ಲ. ಅವರಿಗೆಲ್ಲ ನಮಸ್ಕಾರ. ನೀವು ಏನೇ ವಿಷಯ ಇದ್ದರೂ ಕೂಡ ನೇರವಾಗಿ ಬನ್ನಿ, ಸರಿಯಾದಂಥ ಒಂದು ಪರಿಹಾರವನ್ನು ತಗೊಳ್ಳಿ. ಫೋನ್ ಮೂಲಕವಾಗಿ ನಾವು ಯಾವುದೇ ಪರಿಹಾರವನ್ನು ಅಥವಾ ಜ್ಯೋತಿಷ್ಯ ವಿಮರ್ಶೆಗಳನ್ನು ಮಾಡಲ್ಲ. ನಮಗೆಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಶುಭಂ ಭೂಯಾತ್.